ಮಂತ್ರಿಗಿರಿ ಹಂಚಿಕೆಯಾದ್ರೂ ಕೂಡ ಕೈನಲ್ಲಿ ಆರದ ಬೆನ್ನಮತದ ಬಿಸಿ. ಹಾವೇರಿಯಲ್ಲಿ ಶಾಸಕ ಬಸವರಾಜ ಶಿವಣ್ಣನವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಮಂತ್ರಿಗಿರಿ ಹಂಚಿಕೆ ಆದ್ರೂ ಕೂಡ ಹಾವೇರಿಯಲ್ಲಿ ಇದೀಗ ಶಾಸಕ ಬಸವರಾಜ ಶಿವಣ್ಣನವರು ಬಾಂಬ್ ಸಿಡಿಸಿದ್ದಾರೆ. ಗಾಯತ್ರಿ ಹೆಸರು ರಾಹುಲ್ ಗಾಂಧಿಗೂ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಮೂಲಕ ಗಾಯತ್ರಿ ಹೆಸರು ಬಂದಿದೆ. ಹೈಕಮಾಂಡ್ ವಿರುದ್ಧವೇ ಶಾಸಕ ಬಿಗ್ ಬಾಂಬ್ ಹಾಕಿರುವಂತದ್ದು. ಸುರ್ಜೇವಾಲರನ್ನೇ ಸೂತ್ರಧಾರ ಮಾಡಿದ್ರ MLA ಹಾಗಾದ್ರೆ ಅಂತ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಮಂತ್ರಿಗಿರಿ ಹಂಚಿಕೆ ಆದ್ರೂ ಕೂಡ ಇದೀಗ ಕಾಂಗ್ರೆಸ್ನಲ್ಲಿ ಒಂದ್ ರೀತಿಯಾಗಿ ಬಂಡಾಯ ಭುಗಿಲೆದ್ದಿರುವಂತದ್ದು. ಹಾಗೆ ಶಾಸಕರು ಕೂಡ ಈಗ ಒಂದು ಸ್ಟೇಟ್ಮೆಂಟ್ ಕೊಡುವ ಮೂಲಕ ಹೈಕಮಾಂಡ್ ವಿರುದ್ಧವೇ ಅವರು ಒಂದ್ ರೀತಿಯಾಗಿ ಬಾಂಬ್ ಸಿಡಿಸಿದ್ದಾರೆ. ಹಾಗೆ ಜಿಲ್ಲೆಯಲ್ಲೂ ಹೊರಗಡೆಯಲ್ಲೂ ಒಬ್ಬರೇ ಪಾತ್ರಧಾರಿ ಇದ್ದಾರೆ. ನನ್ನ ಸ್ಥಾನ ಹೇಗೆ ತಪ್ಪಿತ್ತು ಎಂಬುದೆಲ್ಲ ಶೀಘ್ರವೇ ಬಹಿರಂಗ ಆಗುತ್ತೆ. ಜಿಲ್ಲೆಯಲ್ಲೂ ಹೊರಗಡೆಯೂ ಒಬ್ಬರ ಪಾತ್ರಧಾರಿ ಇದೆ. ಇಲ್ಲಿ ನನ್ನ ಸ್ಥಾನ ಹೇಗೆ ತಪ್ಪಿತ್ತು ಅಂತ ಶೀಘ್ರವೇ ಬಹಿರಂಗ ಆಗುತ್ತೆ. ಸಮಯ ಬಂದಾಗ ಎಲ್ಲವನ್ನೂ ಹೇಳ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿ ಶಿವಣ್ಣ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ನನ್ನ ಗಾಡ್ ಫಾದರ್ ಅಂತ ಹೇಳಿದ್ದಾರೆ. ಯಾರ ಮೇಲೂ ನಾನು ಈಗಲೇ ದೂರು ನೀಡ್ತಲ್ಲ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು. ಕೊನೆ ಕ್ಷಣದಲ್ಲಿ ಮಂತ್ರಿಗಿರಿಯಿಂದ ನನ್ನ ಹೆಸರನ್ನು ಕೈ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಗಮನಕ್ಕೂ ಇಲ್ಲ, DKಶಿ ಗಮನಕ್ಕೂ ಇಲ್ಲ. ಕೊನೆ ಹಂತದಲ್ಲಿ ನನ್ನ ಹೆಸರನ್ನು ಕೈ ಬಿಟ್ಟಿದ್ದಾರೆ. ಅದು ಹೇಗೆ, ಏನಾಯ್ತು ಎಲ್ಲವನ್ನು ಶೀಘ್ರವೇ ನಾನು ಬಹಿರಂಗ ಮಾಡ್ತೇನೆ. ಸಿದ್ದರಾಮಯ್ಯ ಅವರು ನನ್ನ ಗಾಡ್ ಫಾದರ್. ಹಾಗೆ ಹೈಕಮಾಂಡ್ ನಿಂದ ಬಂದ ಹೆಸರು ಗಾಯತ್ರಿ ಶಾಂತೇಗೌಡ ಅವರದ್ದು. ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಬೇಡಿ ಎಂದಿದ್ರು ಸಿದ್ದರಾಮಯ್ಯ. ಮುಂದೆ ನನ್ನ ಬಗ್ಗೆ ಒಳ್ಳೆಯ ನಿರ್ಧಾರವಾಗಲಿದೆ ಎಂಬ ವಿಶ್ವಾಸ ಇದೆ. ಹೈಕಮಾಂಡ್ ನಿಂದ ಬಂದ ಹೆಸರು ಗಾಯತ್ರಿ ಶಾಂತೇಗೌಡ ಅವರದ್ದು. ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಬೇಡಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಮುಂದೆ ನನ್ನ ಬಗ್ಗೆ ಒಳ್ಳೆಯ ನಿರ್ಧಾರವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ಯಾವುದೇ ಹುದ್ದೆ ಸ್ವೀಕರಿಸುವುದಿಲ್ಲ ಎಂದು ನಾನು ಹೇಳಿದ್ದೇನೆ. ಇದರಿಂದಾಗಿ ಇದ್ದ ಹುದ್ದೆಗೂ ರಾಜೀನಾಮೆ ನೀಡಲು ನಿರ್ಧರಿಸಿದೆ. ರಾಜೀನಾಮೆ ಪತ್ರ ಹಿಡಿದು ಸಿದ್ದರಾಮಯ್ಯ ಭೇಟಿಗೆ ತೆರಳಿದ್ದೆ. ನಾನು ತಾಳ್ಮೆಯಿಂದ ಕೆಲಸ ಮಾಡುವಂತ ಸಲಹೆ ನೀಡಿದ್ದಾರೆ. ಹಾವೇರಿಯಲ್ಲಿ ಶಾಸಕ ಬಸವರಾಜ ಶಿವಣ್ಣನವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯನವರು ನಮ್ಗೆ ಗಾಡ್ ಫಾದರ್. ಅವರು ಉತ್ತರ ಕರ್ನಾಟಕದ ಕಡೆಗೆ ಶಿವಣ್ಣವ್ರಿಗೆ ಕೊಡ್ಬೇಕಂತೇಳಿ ಮೊದಲಾಗಿಂದ ಹೇಳ್ಕೊಂತ ಬಂದಿದ್ರು. ಕೊನೆ ತನಕ ಇತ್ತದು. ಕೊನೆ ಗಳಿಗೆ ಒಳಗೆ ಸಿದ್ದರಾಮಯ್ಯನವ್ರ ಗಮನಕ್ಕೂ ಇಲ್ಲ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರ ಗಮನಕ್ಕೂ ಇಲ್ಲ. ಹೀಗಾಗಿ ಅದು ಮೇಲೆ ಹೈಕಮಾಂಡ್ನಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಅದನ್ನು ಊತು ತಗೋಬೇಡ ಅಂತೇಳಿ ಅವರಿಗೆ ನಿರ್ದೇಶನ ಕೊಟ್ಟರು. ಆ ಥರ ಅವ್ರಿಗೆ ಇನ್ನೂ ಊತು ಕೂಡ ತಗೊಂಡಲ್ಲ ಹೆಣ್ಮಗಳು. ಅದಕ್ಕೆ ಅದು ಮುಂದೆ ಏನಾದರೂ ಒಂದು ಒಳ್ಳೆಯ ನಿರ್ಣಯ ತಗೊಂತಾರ ಅಂತಕ್ಕಂಥ ವಿಶ್ವಾಸ ಐತಿ. ಈ ಅದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ. ಸುರ್ಜೇವಾಲರ ಮುಖಾಂತರ ಬಂದಂಥ ಅಭ್ಯರ್ಥಿ ಅದು ಹೆಂಗೆ ಬಂತು ಏನು ಬಂತು ನಮಗೂ ಗೊತ್ತಿಲ್ಲ. ಇದೆಲ್ಲ ಪ್ರಕ್ರಿಯೆ ಮುಗಿದಿಂದಾಗ ನಿಮಗೆ ಎಲ್ಲಿಂದ ತಪ್ಪಿತು, ಹೆಂಗೆ ತಪ್ಪಿತು ಅನ್ನೋದು ಕೊನೆಗೆ ಹೇಳ್ತಾರೆ. ಜಿಲ್ಲೆ ಒಳಗದಾರೋ ಹೊರಗದಾರೋ ಯಾರದಾರೋ ಅದಾರ ಒಟ್ಟು